ಹ್ಮ್ ಹ್ಮ್ ನೋಡಿ ವೆಕ್ಟರ್ ಸ್ಪೇಸ್ ಲೀನಿಯರ್ ಆಲ್ಜಿಬ್ರಾದೊಳಗೆ ಬರ್ತದೆ ವೆಕ್ಟರ್ ಸ್ಪೇಸ್ ಅಂತಂದ್ರೆ ಲೀನಿಯರ್ ಆಲ್ಜಿಬ್ರಾದೊಳಗೆ ನೀವು ಮ್ಯಾಟ್ರಿಸಸ್ ಆಲ್ರೆಡಿ ಓದಿರಿ ಹೌದಾ ನೋಡ್ರಿ ಫಸ್ಟ್ ಗೆ ವೆಕ್ಟರ್ ಸ್ಪೇಸ್ ನೋಡ್ಬೇಕಂದ್ರೆ ನಿಮ್ ಬೈನರಿ ಆಪರೇಷನ್ ಅಂದ್ರ ಏನಂತ ಗೊತ್ತಿರ್ಬೇಕು ಆಲ್ಜಿಬ್ರಾಕ್ ಸ್ಟ್ರಕ್ಚರ್ ಗೊತ್ತಿರ್ಬೇಕು ನೆಕ್ಸ್ಟ್ ಫೀಲ್ಡ್ ಅಂದ್ರೆ ಏನ್ ಗೊತ್ತಿರ್ಬೇಕು ಸಬ್ ಫೀಲ್ಡ್ ಅಂದ್ರೆ ಏನಂತ ಗೊತ್ತಿರ್ಬೇಕು ಇದೆಲ್ಲ ಆದ ನಂತರ ವೆಕ್ಟರ್ ಸ್ಪೇಸ್ ಬರುತ್ತೆ ಸರಿನಾ ಓಕೆ ನಾನು ಕಾಣಲ್ಲ ನೀವು ಕಾಣೋದ್ ಬೇಡ ನೋಡ್ರಿ ಬೈನರಿ ಆಪರೇಷನ್ ಗ್ರೂಪ್ ಗ್ರೂಪ್ ಪಾಠ ಮಾಡ್ಬೇಕಾರ ಇದನ್ನ ಹೇಳ್ತು when I teaching group I told binary operation algebraic structure and group definition is it ಹೇಳಿದಿನಾ ಹೇಳಿಲ್ಲ ಹೇಳಿದಿನ ಇಲ್ರಿ ನೀವು ಕಮೆಂಟ್ ಮಾಡಿದ್ರ ಗೊತ್ತಾಗತ್ತ ಏನು ಹೇಳೈತೆ ಇಲ್ಲ ಅಂತಂತಂದು ಓಕೆ ಸರಿ ನೋಡ್ರಿ ಲೆಟ್ ಈಗ ಬೈನರಿ ಆಪರೇಷನ್ ಆನ್ ಅ ಸೆಟ್ ಅಂದ್ರೆ ಏನಂತ ನೋಡನ್ರಿ ಲೆಟ್ ಜಿ ಬಿ ಅ ನಾನ್ ಎಂಟಿ ಸೆಟ್ ಲೆಟ್ ಜಿ ಬಿ ಅ ನಾನ್ ಎಂಟಿ ಸೆಟ್ then G cross G, then G cross G is equal to ordered pair such that A belongs to G and B belongs to G. ನೋಡ್ರಿ G ಒಂದು ನಾನ್ ಎಂಟಿ ಸೆಟ್ G cross G is equal to ಏನಾಗಿರುತ್ತ ordered pair ಆಗಿತ್ತ A B such that A belongs to G and B belongs to G. ಹೌದಾ F from G cross G to G, then F is said to be a binary operation on the set G. Then F is said to be binary operation on the set G. The image of the ordered pair AB, the image of domain codomain image illirutte image correct. The image of ordered pair AB under function f is denoted by f of AB. ಇದು ಹಿಂಗ್ ಮ್ಯಾಪ್ ಆಗಿತ್ತಂದ್ರ ಇದನ್ನ ಏನಂತ ಗುರುತಿಸ್ತಾರ ಇಲ್ಲಿ ಆರ್ಡರ್ಡ್ ಪೇರ್ ಇತ್ತಂದ್ರ ಇದನ್ನ ಎಫ್ ಆಫ್ ಎ ಬಿ ಇಮೇಜ್ ಅನ್ನ ಎಫ್ ಆಫ್ ಎ ಬಿ ಅಂತ ಡಿನೋಟ್ ಮಾಡ್ತಾರ. Often we use the symbols addition, multiplication, dot, and star. Star, etc. to denote binary operation on set. Often we use the symbol addition, multiplication, dot, star, etc. to denote binary operations on a set. ಅಂದ್ರ ಈಗ ಇಲ್ಲಿ ಐತಲ್ಲ ಇದು ಬೈನರಿ ಆಪರೇಷನ್ ಇಲ್ಲಿ ಕ್ರಾಸ್ ಅಂತ ಹೇಳಿನಿ ಆರ್ಡರ್ಡ್ ಪೇರ್ ನ ಈ ತರ ಡಿನೋಟ್ ಮಾಡ್ತೀವಿ. ಈಗ ನಾವು ಬೈನರಿ ಆಪರೇಷನ್ ನ ಎ ಸ್ಟಾರ್ ಬಿ ಆರ್ ಎ ಪ್ಲಸ್ ಬಿ ಆರ್ ಎ ಡಾಟ್ ಬಿ ಎ ಡಾಟ್ ಬಿ ಈ ತರ ಡಿನೋಟ್ ಮಾಡ್ತೀವಿ ಹೌದಾ. ನೆಕ್ಸ್ಟ್ thus plus ಅಂದ್ರೆ ಎಡಿಷನ್. thus addition will be a binary operation on G if and only if A plus B belongs to G for all AB belongs to G. A plus B belongs to G for all AB belongs to G. AB belongs to G is unique.
ಇದು ಯಾವಾಗ್ಲೂ ಏನಾಗಿರ್ಬೇಕು, ಯುನಿಕ್ ಆಗಿರ್ಬೇಕು. ಬೈನರಿ ಆಪರೇಷನ್ ಡೆಫಿನಿಷನ್ ಆ ತರ ಹೇಳೋದು. ಕರೆಕ್ಟಾ? ನೋಡ್ರಿ, ಜಿ ಸ್ಟಾರ್, ಇನ್ನೊಂದ್ಸರಿ ಹೇಳ್ತೀನಿ, ಜಿ ಸ್ಟಾರ್ ಜಿ ಆರ್ಡರ್ ಫೇರ್ ಆಗಿತ್ತಂದ್ರ ಇದು ಎ ಬಿ such that A belongs to G, B belongs to G. ಇದು ಆರ್ಡರ್ಡ್ ಪೇರ್. ಕರೆಕ್ಟಾ? ಫಂಕ್ಷನ್ ಬೈನರಿ ಆಪರೇಷನ್ ಹೆಂಗ್ ಡಿಫೈನ್ ಆಗುತ್ತಾ? ಜಿ ಕ್ರಾಸ್ ಜಿ ಟು ಜಿ. ಇಲ್ಲಿ ಆರ್ಡರ್ಡ್ ಪೇರ್ ಇತ್ತಂದ್ರ ಇಲ್ಲೇ ಸಿಂಗಲ್ ಯುನಿಕ್ ಆಗಿರುತ್ತೆ. ಇದು ಇದೇನಾಗಿರುತ್ತೆ? ಯುನಿಕ್. ಅಲ್ಲಿ ಎಸ್ ಅಂತ ತಗೊಂಡ್ ಮಾಡಿದ್ದ. ನೆಕ್ಸ್ಟ್, ಸಿಮಿಲರ್ಲಿ ಸ್ಟಾರ್ will be binary operation on G if and only if A star B belongs to G for all AB belongs to G and A star B is unique. If we take multiplication, this also multiplication or any operation, star will be unique. A star B belongs to G for all AB belongs to G and A star B is unique. Very good evening. Good evening all. Note. Note. A binary operation rejoin ಆಗಿ ಆಡಿಯೋ ಪ್ರಾಬ್ಲಮ್ ಇರೋರು rejoin ಆಗಿ. ಎಲ್ರಿಗೂ ಕೇಳಿಸ್ತಾ ಇದೆಯಲ್ಲ? ಆಡಿಯೋ ಚೆನ್ನಾಗಿ ಕೇಳಿಸ್ತಾ ಇದೆಯಾ? ಸ್ಕ್ರೀನ್ ಸರಿಯಾಗಿ ಕಾಣಿಸ್ತಾ ಇದೆಯಾ ಎಲ್ರಿಗೂ? Am I audible? All of you. ಬೇಗ ಹೇಳಿ ಯಾರಾದ್ರೂ. ನಾನ್ ಮಾತಾಡೋದು ಕೇಳ್ತಾ? ಓಕೆ, ಕೇಳಿಸುತ್ತಾ? ಸ್ವಲ್ಪ ಪ್ರಾಬ್ಲಮ್ ಇರೋರು ರೀಜಾಯ್ನ್ ಆಗಿ. ಓಕೆ, ನೆಕ್ಸ್ಟ್ ನೋಡಿ. ನೋಟ್, a binary operation on a set G, a binary operation on a set G is sometimes also called binary composition. Binary composition in set G. If star is binary composition in G, then for all AB belongs to G, A star B is unique element of G. A star B is unique element of G. ಏನು ಇದು? ಯಾರಿಗೆ ಆಡಿಯೋ ಪ್ರಾಬ್ಲಮ್ ಇದೆಯಾ? ಸೌಂಡ್ ನಾನ್ ಮಾತಾಡೋದು ಕೇಳಿಸ್ತಾ ಇಲ್ವಾ? ರೀಜಾಯ್ನ್ ಆಗಿ. ನೀವು ನೆಟ್ವರ್ಕ್ ಇರೋ ಪ್ಲೇಸಿಗೆ ಬಂದ್ರ ಕರೆಕ್ಟ್ ಆಗಿ ಕೇಳತ್ತದ. ನಮ್ದು ಚೆನ್ನಾಗಿರೋ ಮೈಕ್ ಐತಿ, ಮಾತಾಡೋದು ಕೇಳಿಸಲ್ಲ ಅಂದ್ರೆ ಹೆಂಗ? ಕೇಳಿಸ್ಬೇಕದು ಅಲ್ಲ. ಬೇರೆಯವ್ರಿಗೆ ಕೇಳಿಸ್ತಾ ಇದೆಯೇ? ನಿಧಾನ ಮಾಡ್ಬೇಕಾ? ಅಲ್ಲಮ್ಮ, ಇದೆಲ್ಲ ಓದಿರೋದಲ್ವಾ ನೀವು? ಗ್ರೂಪ್ ಥಿಯರಿ ಹೇಳ್ಬೇಕಾದ್ರೆ ಎಲ್ಲ ಹೇಳಿದೀನಿ. ಇದನ್ನ ರಿವಿಷನ್ ಅಮ್ಮ ಇದು. ಇನ್ನು ನಾನು ವೆಕ್ಟರ್ ಸ್ಪೇಸ್ಗೆ ಹೋಗೇ ಇಲ್ಲ. ಆಯ್ತಾಯ್ತು, ಮಾಡ್ತೀನಿ ತಗೋ. ಸ್ಪೀಡ್ ಆಗ್ತಾ ಇದೆಯಾ ಬೇರೆಯವ್ರಿಗೆ? ರಿವಿಷನ್ ಅಂದ್ರ ಇದೇ ತರ ಮಾಡೋದು. ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳ್ರಿ. ಯಾರಿಗಾದ್ರೂ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳಿ. ಏನ್ ತೊಂದ್ರೆ ಇದೆ? ಏನಿಲ್ವಲ್ಲ? ಓಕೆ, ನೋಡಿ.
ನೀವು ಮಾತಾಡೋದು ಬೇಡ ಅಂತ ಲಾಸ್ಟ್ ನಿಮ್ಗ ಟೈಮ್ ಕೊಡುತ್ತಾ ಅವಾಗ ಕೇಳಿರಂತ ತಗೋರಿ. ಜಾಸ್ತಿ ಜನ ಇದ್ದಾಗ ಮಾತಾಡ್ಬಾರ್ದು ಯಾವಾಗ್ಲೂ. ಓಕೆ, ಎಕ್ಸಾಂಪಲ್ಸ್ ನೋಡಿ. ಎಕ್ಸಾಂಪಲ್ಸ್ ಬೈನರಿ ಆಪರೇಷನ್ ಗೆ ಎಕ್ಸಾಂಪಲ್ಸ್ ನೋಡಿ. ಫಸ್ಟ್ ಒನ್, addition is binary operation on the set n. Addition is binary operation on the set n of natural numbers. The sum of two natural numbers is also a natural number. Therefore, n is closed. N is closed with respect to addition. N is closed with respect to addition. Next, a plus b belongs to n for all ab belongs to n. ನೋಡ್ರಿ ಎಕ್ಸಾಂಪಲ್ ತಗೊಳ್ಳ ನಾನು. ಎಕ್ಸಾಂಪಲ್ ಅಂದ್ರೆ ಒಂದ್ ಸೆಟ್ ತಗೊಂತೀನಿ, 1 2 3 and so on. ಇದು n ಅನ್ನೋದು ಒಂದ್ ಸೆಟ್, ಕರೆಕ್ಟಾ? I am choosing two elements. A here is 2 and b is 3. A plus b is equal to 2 plus 3 is equal to 5. 5 belongs to n, and for all 2 3 belongs to n. It is binary operation. This 5 element is unique. Therefore, it is a binary operation. Understood? Binary operation ಅರ್ಥ ಆಯ್ತಾ ಎಲ್ರಿಗೂ? Okay. Next, second one ನೋಡಿ. Subtraction is not a binary operation on n. That is, 4 belongs to n, 7 belongs to n. 4 minus 7 is equal to minus 3 does not belongs to n. ನೋಡಿ, ನಾನೀಗ a is equal to, I am choosing a is equal to 3, b is equal to 7. Subtraction, binary operation here, algebraic structure here, binary operation here, negative subtraction. A minus b is equal to 3 minus 7 is equal to 4 na irli tagori 4 na tagori yakadu 4 4. A is equal to 4, b is equal to 7. A minus b, 4 minus 7 is equal to minus 3 does not belongs to n. But a belongs to n, b belongs to n, but a minus b does not belongs to n. Therefore, it is not a binary operation. It is not a binary operation. N is not closed with respect to subtraction. Therefore, it is not a binary operation. ಅರ್ಥ ಆಯ್ತಾ? Next note. Third one. Addition and subtraction is a binary operation in the set of integers. We have a plus b belongs to I and a minus b belongs to I. For all ab belongs to I. ನೀವು set of integers ದೊಳಗೆ elements ಯಾವ ತರ ಇರುತ್ತಾ? 0 plus or minus 1 plus or minus 2 plus or minus 3 and so on. ಈ ತರ ಇರುತ್ತಾ? ಇಲ್ಲಿ ಯಾವ್ದಾರ ಎರಡು ಎಲಿಮೆಂಟ್ ತಗೋರಿ. a is equal to 1 ತಗೋರಿ, b is equal to minus 5 ತಗೋರಿ. a plus b ಮಾಡಿ ಏನ್ ಬರುತ್ತಾ? 1 plus minus of 5 is equal to minus 4 belongs to I, and a minus b ಮಾಡಿ is equal to 1 minus of minus 5 is equal to 1 plus 6. 1 plus 5 is equal to 6 belongs to I. ನೋಡ್ರಿ, minus 4 ಇದ್ರೊಳಗೈತಿ, ಈ ಸೆಟ್ ದೊಳಗೈತಿ, 6 ಈ ಸೆಟ್ ದೊಳಗೈತಿ. Therefore, AB belongs to I. Hence, it is a binary operation. A plus B and A minus B
or binary operation on the set of integers. ಅರ್ಥ ಆಯ್ತಾ? ಬೈನರಿ ಆಪರೇಷನ್ ಮತ್ತ ಅದ್ರ ಮೇಲೆ ಎಕ್ಸಾಂಪಲ್ಸ್. ಯಾರಿಗಾದ್ರೂ ಡೌಟ್ ಇದ್ರೆ ಕೇಳಿ, ಯಾರಿಗಾದ್ರೂ ಏನಾದ್ರೂ ತಿಳಿದಿಲ್ಲ ಅಂದ್ರೆ ಕೇಳಿ. If anyone have doubts, please ask. Okay. Next, algebraic structure. Algebraic structure. ಏನಿಲ್ಲ, ಗ್ರೂಪ್ ಥಿಯರಿ ಮಾಡ್ಬೇಕಾದ್ರೆ ಎಲ್ಲ ಹೇಳಿದ್ದ, ಸ್ವಲ್ಪ ರಿವಿಷನ್ ಮಾಡಕ್ ಕುಂತೀನಿ. ಇದೆಲ್ಲ ಬೇಕು ವೆಕ್ಟರ್ ಸ್ಪೇಸ್ ಸ್ಟಡಿ ಮಾಡ್ಬೇಕಂದ್ರ. ನೋಡ್ರಿ, algebraic structure. A non-empty set G equipped or mapped or assigned, ಏನಾದ್ರೂ ಹೇಳ್ಬೋದು, ಇದರೊಳಗೆ ಯಾವುದಾದ್ರೂ ಯೂಸ್ ಮಾಡಿ. A non-empty set G equipped with one or more binary operation is called an algebraic structure. A non-empty set equipped or mapped with assigned one or more binary operation is called an algebraic structure. I repeat once again, a non-empty set G equipped with one or more binary operation is called an algebraic structure. Suppose star is a binary operation on G. Suppose star is a binary operation on G, then G star is an algebraic structure. Non-empty set equipped or mapped with one or more binary operation. G star dot or else G plus multiplication, all are algebraic structures. Non-empty set equipped with two binary operation, non-empty set equipped with one binary operation. Here non-empty set equipped with addition and multiplication binary operations. Therefore all are algebraic structures. Okay, here examples of algebraic structures. N plus I minus R plus dot are all algebraic structures. We already saw the examples of N plus and I plus and I minus, R plus also we saw in previous slides. Is it understood? ಹೇಳಿ, ಯಾರಿಗಾದ್ರೂ ಡೌಟ್ ಇದ್ರೆ ಹೇಳಿ. ಡೌಟ್ ಇಲ್ವಾ? ಏನು ಡೌಟ್ ಇದ್ರೆ ಕೇಳಿ. ಓಕೆ, ನೆಕ್ಸ್ಟ್ ನೋಡ್ರಿ, ಗ್ರೂಪ್. Okay, good. Next, group. Let G be a non-empty set. Let G be a non-empty set equipped with binary operation denoted by symbol star. That is, A star B belongs to Z for all AB belongs to Z. Then this algebraic structure is a group if the binary operation star satisfies the following laws. First one is closure law. Nodri, A star B belongs to Z for all AB belongs to Z. This is called closure law. AB belongs to Z for all AB. A star B belongs to Z for all AB belongs to Z. That means here take an example of set of n. 1, 2, 3 set of natural numbers.
choose an element A, 1, B, 3, A star B. Addition is binary operation. A plus B is equal to 1 plus 3 is equal to 4. Belongs to N. Here 1 belongs to N and 3 belongs to N. Therefore, it is therefore closure law holds. Howda? Next, associative law. A star B star C. A star B star C is equal to A star B star C. For all A, B, C belongs to G. For all A, B, C belongs to G. ಇದ ತರ ನೀವು ಯಾವ್ದಾರ ಒಂದು ಇದನ್ನ ತಗೋರಿ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಒಳಗ 3 ಎಲಿಮೆಂಟ್ ಚೂಸ್ ಮಾಡ್ರಿ ಆಪರೇಷನ್ ಮಾಡಿ ಇದು ಈಕ್ವಾಲಿಟಿ ಹೋಲ್ಸ್ ಆಗುತ್ತೆ ಎ ಸ್ಟಾರ್ ಬಿ ಎಡಿಷನ್ ತಗೋರಿ ಬೈನರಿ ಆಪರೇಷನ್ ಎಡಿಷನ್ ತಗೋರಿ ಇದು ಹೋಲ್ಸ್ ಆಗುತ್ತೆ associative law. Next, identity law. There exists an element E belongs to G such that symbol A star B, A star E is equal to E star A is equal to A. Here E is called an identity element and identity element. Here E is called an identity element. Next, inverse law. For each element A belongs to G, there exists an element A inverse belongs to G such that A star A inverse is equal to A inverse star A is equal to E. ನಮ್ಗ ಇಲ್ಲೇ ಎಲಿಮೆಂಟ್ ಸೇಮ್ ಎಲಿಮೆಂಟ್ ಬರ್ಬೇಕು, ಇಲ್ಲೇ ಐಡೆಂಟಿಟಿ ಎಲಿಮೆಂಟ್ ಬರ್ಬೇಕು. ಆರ್ ಎಲ್ಸ್ ಇದನ್ನ ಯಾವ ತರ ಬರಿತೀವಿ ನಾವು? A star B is equal to B star A is equal to E. Here B is equal to A inverse. ಅಂದ್ರೆ ನಾನು ಗ್ರೂಪ್ ಥಿಯರಿ ಮಾಡ್ಬೇಕಾದ್ರೆ ಈ ತರ ಡಿಫೈನ್ ಮಾಡಿದ್ದೆ, ಹೌದಾ? ಈ ತರ ಬರೆದ್ರು ಏನು ತೊಂದರೆ ಇಲ್ಲ. ಆದ್ರೆ ಹಿಂಗಾರ ಬರೀರಿ, ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಆಗುತ್ತೋ ಅದನ್ನ ಬರೀರಿ, ಸರಿನಾ? The element A inverse is called the inverse of A. The element A inverse is called the inverse of A. ಸರಿನಾ? ಇದ್ರೊಳಗೆ ಯಾರಿಗಾದ್ರೂ ಡೌಟ್ ಇದೆಯಾ? ಡೆಫಿನಿಷನ್ ಆಫ್ ಗ್ರೂಪ್ ದೊಳಗ ಇವು 4 ಲಾನ ಸ್ಯಾಟಿಸ್ಫೈ ಮಾಡ್ಬೇಕು ನೋಡಿ. ಓಕೆ, ದಿಲೀಪ್ ನಾಯಕ್ RS ಬಂದ. ಓಕೆಪ್ಪ. ಓಕೆ ಅಮ್ಮ. ಸಿಆರ್ ಮೋನಿಕಾ ಸಿಆರ್ ಸರಿ. ಸಾಯಿ ನಂದನ್ ಓಕೆ. ಸರಿ, ನೆಕ್ಸ್ಟ್ ನೋಡಿ, ಎಬಿಲಿಯನ್ ಗ್ರೂಪ್ ಆರ್ ಕಮ್ಯುಟೇಟಿವ್ ಗ್ರೂಪ್. ಅವು 4 ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡಿದ್ರ ಅದು ಗ್ರೂಪ್ ಅಂತ ಹೇಳ್ತಾರ. ಎಬಿಲಿಯನ್ ಗ್ರೂಪ್ ಅನ್ಬೇಕಂದ್ರ ಒಂದು ಎಕ್ಸ್ಟ್ರಾ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡಬೇಕು. ಇಫ್ ಯು ಸೇ an abelian group, it must satisfy another property, that is a group G is said to be abelian or commutative if addition to the above 4 laws, the following law is also satisfied. ಮೇಲೆ satisfy ಮಾಡಿದ್ವಲ್ಲ, ಮೇಲ್ ನೋಡಿದ್ವಲ್ಲ 4 laws. Above 4 laws, in addition to above 4 laws, if the following law satisfies, that means closure law, associative law, identity law. Next, inverse law. Yes, correct. ಅಮ್ಮ, ಏನ್ ಪ್ರಾಬ್ಲಮ್ ಏನು?
ಅದು ಸರಿ ಇದು ಸರಿ ಅಮ್ಮ, ಈ ತರ ಬರೋದ್ರ ಕನ್ವೀನಿಯಂಟ್ ಅಲ್ವಾ? ಎ ಸ್ಟಾರ್ ಬಿ ಸ್ಟಾರ್ ಸಿ ಇಸ್ ಈಕ್ವಲ್ ಟು ಎ ಸ್ಟಾರ್ ಬಿ ಸ್ಟಾರ್ ಸಿ, ಬೋತ್ ಸೇಮ್, ನೋ ಪ್ರಾಬ್ಲಮ್. ಹಾಗಾದ್ರೂ ಬರೀರಿ, ಹೀಗಾದ್ರೂ ಬರೀರಿ, ಸರಿನಾ? ಅವರು ಆತರ ಬೇರೆ ಬೇರೆ ಆತರ ಬೇರೆ ಬೇರೆ ನೋಟೇಶನ್ ಯೂಸ್ ಮಾಡ್ತಾರ. ನೀವು ಓದಬೇಕಾದ್ರೆ ಯಾವ್ದು ಕನ್ವೀನಿಯಂಟ್ ಆಗುತ್ತೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಓದ್ಬೇಕು. ನೆಕ್ಸ್ಟ್ ನೋಡ್ರಿ, a group G is said to be an abelian or commutative if addition to the above four laws, the following law is also satisfied. Fifth one, commutative law, A star B is equal to B star A for all AB belongs to Z. ಈ ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡಿದ್ರೆ ಅದಕ್ಕೆ ಎಬಿಲಿಯನ್ ಗ್ರೂಪ್ ಆರ್ ಕಮ್ಯುಟೇಟಿವ್ ಗ್ರೂಪ್ ಅಂತ ಹೇಳ್ತಾರೆ. ಸರಿನಾ? ಓಕೆ, ಸರಿ. ನೆಕ್ಸ್ಟ್ ಫೀಲ್ಡ್. ನೆಕ್ಸ್ಟ್ ಏನ್ ಬರುತ್ತಾ? ಫೀಲ್ಡ್ ಅಂತ ಬರುತ್ತಾ. ಫೀಲ್ಡ್ ಅಂದ್ರೆ ಏನು ಅಂತ ನೋಡ್ರಿ, ಇಲ್ಲಿ ಯೂಸ್ ಮಾಡ್ತೀವಿ ಫೀಲ್ಡ್. ಸಪೋಸ್ ಎಫ್ ಬಿ ಅ ನಾನ್ ಎಂಪ್ಟಿ ಸೆಟ್ equipped with two binary operations called addition and multiplication. Andra f plus dot or else f plus multiplication. Itara. Suppose f is a non-empty set equipped with two binary operation called addition and multiplication and is denoted by plus and dot, here dot respectively. For all AB belongs to F, we have A plus B belongs to F and A dot B belongs to F. The algebraic structure F plus dot is called a field if the following laws are satisfied. If the following laws are satisfied. First one, addition is commutative. ನೋಡ್ರಿ, ನಾವು ಫೀಲ್ಡ್ ಅಂತ ಹೇಳ್ಬೇಕಂದ್ರ ಈ ಕೆಳಗಿನ ಲಾಸ್ ಸ್ಯಾಟಿಸ್ಫೈ ಆಗ್ಬೇಕು, ಕೆಳಗಿನ ನಿಯಮಗಳ ಪಾಲನೆ ಆಗ್ಬೇಕು ಅಂತ. ಸರಿನಾ? ಫಸ್ಟ್ ಒನ್, addition is commutative. A plus B is equal to B plus A for all AB belongs to F. Addition is commutative ಆಗ್ಬೇಕು, ಫಸ್ಟ್ ಲಾ ಇದು. ನೆಕ್ಸ್ಟ್, addition is associative. That means A plus B plus C is equal to A plus B plus C for all ABC belongs to F. Next, third law, there exists an element denoted by 0 called 0. There exists an element denoted by 0 called 0 in F such that A plus 0 is equal to 0 plus A is equal to A for all A belongs to F. Andra identity law idu. Identity law. Next, to each element in F, there exists an element minus A in F such that A plus of minus A is equal to minus A plus A is equal to 0. Andra identity element barbeku anta. Inverse law idu. Inverse law. Next, multiplication is commutative. Next, how 4 laws ಆಯ್ತು, ಗ್ರೂಪ್ ಹೇಳ್ಬೇಕಂದ್ರೆ 4 laws ಆಯ್ತು. ನೆಕ್ಸ್ಟ್, ಮಲ್ಟಿಪ್ಲಿಕೇಶನ್ ಈಸ್ ಕಮ್ಯುಟೇಟಿವ್ ಆಗಬೇಕು. ಅಂದ್ರ A dot B is equal to B dot A for all AB belongs to F. Next, multiplication is associative. A dot B dot C is equal to A dot B dot C for all ABC belongs to F. Next, seventh property, there exists a non-zero element denoted by 1.
called 1 in F such that A dot 1 is equal to 1 dot A is equal to A. That means A star A inverse is equal to A inverse star A is equal to identity element or identity property. A star E is equal to E star A is equal to A. One is called identity unit element. Identity or unit element anta karitara multiplication dolaga. Next, eighth property, to every non-zero element A in F, there corresponds an element A inverse in F such that A star, like nodi, A star A inverse is equal to A inverse star A is equal to E. Here E is equal to 1. We are taking 1, therefore 1 is an multiplicative identity element. 9th property, multiplication is distributive. Multiplication is distributive with respect to addition. Multiplication is distributive with respect to addition. Nodri, for all ABC belong, for all ABC in F, for all ABC in F, we have distributive law nodri. A dot B plus C is equal to nodri, iduk multiply agata. Next, A iduk multiply agata. A dot B plus sign plus A dot C. Multiplication is distributive over addition. Nodri, first one, addition is commutative, addition is associative, addition is identity law. Identity law satisfies in addition and the inverse law satisfies in addition. Next, fifth property, multiplication is commutative. Next, multiplication is associative. Next, 7th property, identity law, multiplicative identity law. 8th property, multiplicative inverse law. 9th property, multiplication is distributive over addition. Correcta? ಇಲ್ಲಿವರೆಗೂ ಅರ್ಥ ಆಯ್ತಾ? ಫೀಲ್ಡ್ ಅಂದ್ರೆ ಏನಂತ ಗೊತ್ತಾಯ್ತಾ? ಏನಿಲ್ಲ, ಮಲ್ಟಿಪ್ಲಿಕೇಶನ್ ಎಡಿಷನ್ ಎಡಿಷನ್ ಏನ್ಪಾ ಪುನೀತ್, ಏನ ಕೇಳ್ತಾ ಇದೆಯಲ್ಲ? ಒನ್ಸ್ ಅಗೇನ್ ಎಕ್ಸ್ಪ್ಲೇನ್ ಮಾಡ್ಬೇಕಮ್ಮ. ನೋಡ್ರಿ, ಈ ನೋಟ್ಸ್ ಅನ್ನ ಹಾಕ್ತೀನಿ ನಿಮ್ಗೆ, ನಾನು ಓದ್ಕೊರಿ. ಮತ್ತ ಇದ್ರೊಳಗ ಯೂಟ್ಯೂಬ್ ನೊಳಗ ಇರುತ್ತಾ ನೋಡಿ. ಮತ್ತು ಗೊತ್ತಾಗ್ಲಿಲ್ಲ ಅಂದ್ರೆ ಹೇಳ್ತೀನಿ. ಟೈಮ್ ಆಗಿದೆ. ಓಕೆ, ನೆಕ್ಸ್ಟ್ ಇದು 9 ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡಿದ್ರ ಅದಕ್ಕ 9 ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡ್ತು ಅಂದ್ರ ಅದಕ್ಕ ಫೀಲ್ಡ್ ಅಂತ ಹೇಳ್ತಾರ ನೋಡಿ. ಕರೆಕ್ಟಾ? ಅಂದ್ರ ಎಡಿಷನ್ಗೆ 4 ಪ್ರಾಪರ್ಟಿ, ಎಡಿಷನ್ಗೆ 4 ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡ್ಬೇಕು. ಮಲ್ಟಿಪ್ಲಿಕೇಶನ್ಗೆ 4 ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡ್ಬೇಕು. ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವ್ ಲಾ, ಡಿಸ್ಟ್ರಿಬ್ಯೂಟಿವ್ ಇದು ಒಂದು. ಟೋಟಲ್ 9 ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡಿದ್ರ ಅದಕ್ಕ ಫೀಲ್ಡ್ ಅಂತ ಹೇಳ್ತಾರ. ಕರೆಕ್ಟಾ? ಓಕೆ. ನೆಕ್ಸ್ಟ್ ನೋಟ್ ನೋಡಿ. ನೋಟ್ ದ ಎಲಿಮೆಂಟ್ ಓಕೆ, ಸರಿ. ದ ಎಲಿಮೆಂಟ್ 0 is element for addition composition in F. It is called 0 of the element. It is called the 0 element of the field. Obviously, F plus is an abelian group. F plus is an abelian group. F plus ಇದು algebraic structure ಹೌದಾ? F plus is an abelian group.
F plus is an abelian group. Next, if a non-zero element, ಇದಕ್ಕ non-zero element ಅಂತ ಓದ್ತೀವಿ. A is not equal to 0 belongs to F. ಇದನ್ನ ಈ ತರ ಬರೆಯೋದಕ್ಕಿಂತ 0 not equal to A belongs to F. A F ದೊಳಗಿದೆ, ಅದು not equal ಆಗಿದೆ. Non-zero element in F, A, if a non-zero element A belongs to F, then A is called non-zero element of F. Non-zero element of F. Non-zero, ಇಲ್ಲಿ correction ಮಾಡ್ಕೊಳ್ಳಿ, non-zero element of F. Second ನೋಡಿ, the element 1 is called identity element for multiplication composition in F. It is called the unity of the field. In a field, each non-zero element is invertible, that is, possesses inverse